ನಮ್ಮ ಸರ್ಕಾರ ಸುಮಾರು 72,000 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. ಈಗಾಗಲೇ ನಮ್ಮ ಫೈನಾನ್ಸ್ ಇಲಾಖೆ ಕೂಡ ಅದಕ್ಕೆಲ್ಲ ಅನುಮತಿಯನ್ನು ಕೊಟ್ಟು ನೋಟಿಫಿಕೇಶನ್ ಮಾಡಿ ಅಂತೇಳಿ ವಿವಿಧ ಇಲಾಖೆಗಳಿಗೆ ತಿಳಿಸಿದ್ದೇವೆ. ಅವರು ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅದರಲ್ಲಿ 2% ಹುದ್ದೆಗಳನ್ನು ಸ್ಪೋರ್ಟ್ಸ್ ಮೆನ್ ಅಂಡ್ ವಿಮೆನ್ ಅವರಿಗೆ ರಿಸರ್ವ್ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ 3% ಮಾಡಬೇಕು ಅಂತ ಈಗಾಗಲೇ ಅನುಷ್ಠಾನದಲ್ಲಿದೆ. ಕಳೆದ ಬಾರಿ ನಾನು ಗೃಹ ಸಚಿವನಾಗಿದ್ದಾಗ 180 ಜನ ಪೊಲೀಸ್ ಇದರಲ್ಲಿ ಆಯ್ಕೆಯಾಗಿದ್ರು. ಅದರಲ್ಲಿ 40 ಜನ ಸಬ್ ಇನ್ಸ್ಪೆಕ್ಟರ್ ಆಯ್ಕೆಯಾಗಿದ್ರು. ಸೊ ಆ 2% ಎಲ್ಲ ಇಲಾಖೆ, 3% ಪೊಲೀಸ್ ಇಲಾಖೆ, ಇದನ್ನ ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ಈ ವರ್ಷ ನಾವೇನು ಲೆಕ್ಕ ಹಾಕಿದ್ದೀವಿ 72,000, ಅದರಲ್ಲಿ 2,000 ಹುದ್ದೆಗಳು, 1,900 ಚಿಲ್ಲರೆ ಇದೆ, 2,000 ಅಂತ ರೌಂಡ್ ಅಪ್ ಮಾಡಿಬಿಟ್ರೆ 2,000 ಹುದ್ದೆಗಳು ನಮ್ಮ ಸ್ಪೋರ್ಟ್ಸ್ ಮೆನ್ ಅಂಡ್ ವಿಮೆನ್ ಹೂ ರೆಪ್ರೆಸೆಂಟೆಡ್ ದಿ ಸ್ಟೇಟ್ ಅವರಿಗೆ ಸಿಕ್ಕತ್ತೆ. ಈಗಾಗಲೇ ನಾವು ಮೊನ್ನೆ ಇರೋ ಎಕ್ಸೈಸ್ ಸೂಪರ್ಡೆಂಟು ಅವರಿಗೆ ಸಿಕ್ತು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಎಕ್ಸೈಸ್ ಸೂಪರ್ಡೆಂಟ್ವರೆಗೆ ಅಂದರೆ ಕ್ಲಾಸ್ ಎ ಪೋಸ್ಟ್ ಅನ್ನು ಕೂಡ ಡೈರೆಕ್ಟ್ ರಿಕ್ರೂಟ್ಮೆಂಟು ಈ ಸ್ಪೋರ್ಟ್ಸಿಗಾಗಿ ಪದಕ ಗಳಿಸಿರೋರಿಗೆ ಸಿಕ್ಕಿದೆ. 3 ಜನ, ಸುನಿಲ್ ಹಾಕಿ, ಆಮೇಲೆ ಹೆಸರುಗಳು ನಿಖಿನ್, 3 ಜನರಿಗೆ ಸಿಕ್ಕಿದೆ. ದಿವ್ಯಾ ಅನ್ನೋರು ಹೆಣ್ಮಗಳು, ಅವರಿಗೆ ಸಿಕ್ಕಿದೆ. ಆಮೇಲೆ ಹೊಸದಾಗಿ ರಾಜ್ಯದಲ್ಲಿ ಮತ್ತೊಂದು ಸ್ಕೀಮನ್ನು ತರ್ತಾ ಇದ್ದೇವೆ. ಯಾರು ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗ್ತಾರೆ, ಯಾರು ಏಷ್ಯನ್ ಗೇಮ್ಸ್ಗೆ ಹೋಗ್ತಾರೆ, ಅವರಿಗೆ ನಾವು ಈಗಾಗಲೇ ಅವರಿಗೆ ಪದಕ ಗಳಿಸ್ಕೊಂಡು ಬಂದವರಿಗೆ 35 ಲಕ್ಷ ಚಿನ್ನದ ಪದಕ ತಗೊಂಡ್ರೆ, 25 ಲಕ್ಷ ಬೆಳ್ಳಿ ಪದಕ ತಗೊಂಡ್ರೆ, ಕಂಚಿನ ತಗೊಂಡ್ರೆ 15 ಲಕ್ಷ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಪ್ರೋತ್ಸಾಹ ಧನ ಅಂತ ಹೇಳಿ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಮೆಡಲ್ ತಗೊಂಡವರಲ್ಲ, ಹೂಎವರ್ ರೆಪ್ರೆಸೆಂಟ್ಸ್ ದಿ ಸ್ಟೇಟ್ ಇನ್ ದೀಸ್ ಗೇಮ್ಸ್, ಏಷ್ಯನ್ ಗೇಮ್ಸ್ ಅಂಡ್ ಕಾಮನ್ವೆಲ್ತ್ ಗೇಮ್ಸ್, ಅದರಲ್ಲಿ ಅವರಿಗೆ 5 ಲಕ್ಷ ರೂಪಾಯಿಯನ್ನ ಪ್ರೋತ್ಸಾಹ ಧನವಾಗಿ ಕೊಡ್ತೇವೆ. ಎನಿಬಡಿ ಅಂಡ್ ಎವ್ರಿಬಡಿ ಹೂಎವರ್ ರೆಪ್ರೆಸೆಂಟ್ಸ್. ಅದು ಹೊಸ ಕಾರ್ಯಕ್ರಮ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.